ಗಣರಾಜ್ಯೋತ್ಸವದ ಅಂಗವಾಗಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನಿಂದ ನಂದಿಬೆಟ್ಟ ಸ್ವಚ್ಛತಾ ಆಂದೋಲನ. ನೂರಾರು ಸಂಖ್ಯೆಯಲ್ಲಿ ನಂದಿಬೆಟ್ಟ ಮೆಟ್ಟಿಲು ದಾರಿಯಲ್ಲಿ ನಡೆದು ಪ್ಲಾಸ್ಟಿಕ್ ಮುಕ್ತ ನಂದಿಬೆಟ್ಟ ವಾಕಥಾನ್ಗೆ ಸಾಥ್. ಭಾರತ ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವ ಆಚರಣೆಗೆ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳು ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರೆ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ವಿಭಿನ್ನವಾದ ರೀತಿಯಲ್ಲಿ ಸೇವೆ ಸಲ್ಲಿಸಿ ಗಣರಾಜ್ಯೋತ್ಸವಕ್ಕೆ ಪೂರಕವಾಗಿ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಇಂದು ಪ್ರವಾಸಿ ಪ್ರಸಿದ್ಧಿ ನಂದಿ ಬೆಟ್ಟದಲ್ಲಿ ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡು ಪ್ಲಾಸ್ಟಿಕ್ ಮುಕ್ತ ನಂದಿ ಬೆಟ್ಟಕ್ಕೆ ಮೆಟ್ಟಿಲು ದಾರಿ ಮೂಲಕ ತಾನು ನಡೆದು ಹತ್ತಿ ಯುವಕರಿಗೆ ದೇಶ ಪ್ರೇಮದ ಹಾದಿ ತೋರಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ತಮ್ಮ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುವ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ವಿಶ್ವ ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಸಂದೀಪ್ ರೆಡ್ಡಿ ಕರೆಗೆ ಊಗೊಟ್ಟು ನೂರಾರು ಜನ ಯುವಕರು, ಸಂಘ ಸಂಸ್ಥೆಗಳು, ರೈತ ಸಂಘಟನೆ, ಬೆಂಗಳೂರಿನ ಪರಿಸರ ಪ್ರೇಮಿ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸುಲ್ತಾನ್ಪೇಟೆ ಮೂಲಕ ಮೆಟ್ಟಿಲು ದಾರಿಯಲ್ಲಿ ನಡೆದು ಸಾಗಿದ ಯುವಕರು ಸುತ್ತಮುತ್ತ ಪ್ರವಾಸಿಗರು ಬಳಸಿ ಬಿಸಾಡಿದ ಪ್ಲಾಸ್ಟಿಕ್ ಬಾಟಲಿ, ಪ್ಲಾಸ್ಟಿಕ್ ಪೇಪರ್ಗಳನ್ನು ಹಾಯ್ದು ಮೂಟೆಗೆ ತುಂಬಿಸಿಕೊಂಡು ಬಂದು ಕೆಳಗೆ ಗುಂಡಿಗೆ ಹಾಕಿ ಮುಚ್ಚಿದರು. ಬೆಳಿಗ್ಗೆ 6 ಗಂಟೆಗೆ ಕೊರೆಯುವ ಚಳಿಯಲ್ಲೂ ನೂರಾರು ಯುವಕರ ಜೊತೆಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತಗಳು ಭಾಗವಹಿಸಿದ್ದರು. ಎಲ್ಲ ಯುವಕರೊಟ್ಟಿಗೆ ಮೆಟ್ಟಿಲು ದಾರಿಯಲ್ಲೇ ಸಾಗಿ ಬಂದ ಸಂದೀಪ್ ರೆಡ್ಡಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ಇಷ್ಟೊಂದು ಜನರು ಬಂದು ಸಹಕಾರ ನೀಡಿದ್ದು ಖುಷಿ ತಂದಿದೆ. ಇದು ನನಗಾಗಿ ಅಲ್ಲ, ದೇಶಕ್ಕಾಗಿ, ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಕೈ ಜೋಡಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ಎಂದಿನಂತೆ ಏನು ಗಣರಾಜ್ಯೋತ್ಸವದ ಪ್ರಯುಕ್ತ ನಾಳೆ ಗಣರಾಜ್ಯೋತ್ಸವ, ಅದಕ್ಕೆ ಪೂರಕವಾಗಿ ಇವತ್ತು ಭಾನುವಾರನೇ ಪೂರ್ವಭಾವಿಯಾಗಿ ಒಂದು ಸಾಂಕೇತಿಕವಾಗಿ ದೇಶವನ್ನ ಕಟ್ಟುವ ಕಡೆಗೆ ಒಂದು ಸಣ್ಣ ಇಟ್ಟಿಗೆಯನ್ನ ಇಡುವಂತ ಕೆಲಸವನ್ನ ಚಿಕ್ಕಬಳ್ಳಾಪುರದ ನನ್ನೆಲ್ಲ ಯುವ ಮಿತ್ರರು ಮತ್ತು ಪ್ರಬುದ್ಧ ಜನತೆ ಒಂದು ಸಾಂಕೇತಿಕವಾಗಿ ಮಾಡ್ತೀವಿ ಯಾವತ್ತು, ಪ್ರತಿ ವರ್ಷ ಸಹ. ಅದರಂತೆಯೇ ಇವತ್ತು ಏನು ಬೆಟ್ಟವನ್ನ ಕಾಲ್ನಡಿಗೆಯಲ್ಲಿ ಹತ್ತೋದ್ರ ಮುಖಾಂತರ ಅದರ ಜೊತೆಗೆ ಪ್ಲಾಸ್ಟಿಕ್ ಅನ್ನ ಎಲ್ಲ ಅಲ್ಲಿ ಬಿಸಾಕಿರುವಂತ ಪ್ಲಾಸ್ಟಿಕ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಅವುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವುಗಳನ್ನ ಇದು ಏನು ಕರೆಕ್ಟ್ ಆಗಿ ಕಸದ ಇದಕ್ಕೆ ಸೇರಿಸುವಂತ ಕೆಲಸವನ್ನ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಿ. ಅದರಂತೆ ಈ ಸಲ ಸಹ ನೂರಾರು ಸಂಖ್ಯೆಯಲ್ಲಿ ನನ್ನ ಯುವ ಮಿತ್ರರು ಸೇರಿದ್ದಾರೆ. ಇವತ್ತು ಸಹ ಅದೇ ಕೆಲಸವನ್ನ ಮಾಡಿದ್ವಿ ಸರ್. ಈಗ ಈ 2-3 ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದ್ದೀವಿ, ಹಾಗೇನೆ ಮುಂದುವರಿಯುತ್ತದ ಅಥವಾ ಇವತ್ತಿಗೆ ನಿಲ್ಲುತ್ತಾ ಅಂತ? ನನ್ಗೆ ಏನೇ ಕೆಲಸ ಮಾಡಿದ್ರು ನನ್ನ ಜೀವ ಇರೋವರೆಗೂ ಮುಂದುವರಿಸಬೇಕು ಅನ್ನೋದು ನನ್ನ ಸಂಕಲ್ಪ. ಅದರಂತೆ ನಾವ್ ಏನೇ ಕೆಲಸ ಮಾಡ್ಕೊಂಡ್ ಬಂದಿದ್ರು ಪ್ರತಿ ವರ್ಷನೂ ಕರೆಕ್ಟ್ ಆಗಿ ಅದೇ ಸಮಯಕ್ಕೆ ಮಾಡ್ಕೊಂಡು ಬರ್ತಾ ಇದೀವಿ. ಇದು ನಡ್ಕೊಂಡು ಹೋಗುತ್ತೆ ಅನ್ನೋ ವಿಶ್ವಾಸ ನನ್ಗೆ ಯಾಕೆ ಅಂತಂದ್ರೆ ನನ್ನ ಉದ್ದೇಶ, ನನ್ನ ಇಂಟೆನ್ಷನ್ ಸರಿ ಇದೆ. ಆ ಉದ್ದೇಶದ ಹಿಂದೆ ದೇಶ ಕಟ್ಟುವಂತಹ, ನಮ್ಮ ಏನು ದೇಶದ ಒಗ್ಗಟ್ಟನ್ನು ತೋರಿಸುವಂತಹ, ನಮ್ಮ ಆಸ್ಮಿತೆಯನ್ನು ತೋರಿಸುವಂತ ಕೆಲಸನ ನಾವು ಮಾಡೋದ್ರಿಂದ ಇದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಯುವ ಮಿತ್ರರು, ಇದು ನಿಸ್ವಾರ್ಥ ಕೆಲಸ ಆಗಿರೋದ್ರಿಂದ ಎಲ್ಲರೂ ಸೇರ್ತಾ ಹೋಗ್ತಿದ್ದಾರೆ. ಪ್ರತಿ ವರ್ಷಕ್ಕಂತೆ ವರ್ಷವೂ ಸಹ ಇದರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೋಡಿ, ಕೊರೆಯುವಂತ ಚಳಿ 5 ಗಂಟೆಗೆ ನಾವೆಲ್ಲ 5:15ಗೆ ಸೇರ್ಬೇಕು ಅಂದಾಗ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ. ಅಂದ್ರೆ ಎಷ್ಟೋ ಜನ ನನ್ನ ಯುವ ಮಿತ್ರರು ಯಾಕೆ ಬಂದಿಲ್ಲ ಅಂತಂದ್ರೆ ಹೂವಿನ ಸೀಸನ್ ಇದೆ. ಎಷ್ಟೋ ಜನ ನನ್ನ ಮಿತ್ರರು ರೈತರ ಮಕ್ಕಳು, ಅವರು ಹೂವ ಮಾರ್ಕೆಟ್ ತಗೊಂಡು ಹೋಗ್ಬೇಕು. ಆ ತರದಂತಹ ಪರಿಸ್ಥಿತಿಯಲ್ಲೂ ಸಹ ನೂರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತೀವಿ ಅಂತಂದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಒಂದು ಒಳ್ಳೆಯ ದಿನ ಸರ್. ಈಗ ಪ್ಲಾಸ್ಟಿಕ್ ಮುಕ್ತ ನಂದಿ ಬೆಟ್ಟದೆಡೆಗೆ ನಿಮ್ಮ ನಡೆಗೆ ಇವತ್ತು ಬರೀ ಚಿಕ್ಕಬಳ್ಳಾಪುರದವ್ರು ಮಾತ್ರ ಬಂದಿಲ್ಲ, ಬೇರೆ ಬೇರೆ ಕಡೆಯವರು, ರೈತರು ಬಂದಿದ್ದಾರೆ, ಬೇರೆ ಪರಿಸರ ಪ್ರೇಮಿಗಳು ಬಂದಿದ್ದಾರೆ, ಬೇರೆ ಊರಿನವರು ಅಂದ್ರೆ ಬೆಂಗಳೂರು ಆ ಕಡೆ ಎಲ್ಲ ಕೂಡ ಬಂದಿದ್ದಾರೆ. ಏನು ನಿಮ್ಮ ಕರೆಗೆ ಅಷ್ಟೊಂದು ಆದ್ಯತೆನ ಹೆಂಗ್ ಕೊಟ್ರು ಅಂತ? ನೋಡಿ, ಯಾರು ಕರೆ ಕೊಟ್ರು ಅನ್ನೋದಕ್ಕಿಂತ ಯಾವ ಕರೆ ಕೊಟ್ರು, ಏನು ಉದ್ದೇಶ ಅನ್ನೋದು ಮಾತ್ರ ಇಲ್ಲಿ ಮುಖ್ಯ ಆಗುತ್ತೆ. ಅದರಂತೆ ನಮ್ಮ ಉದ್ದೇಶ ಸರಿ ಇದ್ದಿದ್ರಿಂದ ನಂದಿ ಬೆಟ್ಟ ಇಡೀ ನಮ್ಮ ಭಾರತಕ್ಕೆ ಒಂದು ವಿಶ್ವವಿಖ್ಯಾತಿಯಾದಂತಹ ಸ್ಥಳ.
ಪ್ರವಾಸಿಗರು ಪ್ರಬುದ್ಧರಾದಂತೆ ಕಾಣುತ್ತೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಕಸ ಕಡ್ಡಿ, ಪ್ಲಾಸ್ಟಿಕ್ ಬಾಟಲುಗಳು ಬಯಲಿನಲ್ಲಿ ಬಿಸಾಡಿರುವುದು ಕಡಿಮೆ. ಜನರಲ್ಲಿ ಹೀಗೆ ಮತ್ತಷ್ಟು ಜಾಗೃತಿ ಮೂಡಬೇಕು ಎಂದರು. ಟಿಪ್ಪು ಸುಲ್ತಾನ್ ಬೇಸಿಗೆ ವಸತಿ ಅತಿಥಿ ಗೃಹದಿಂದ ನಂದಿಬೆಟ್ಟ ಪ್ರವೇಶಿಸಿದ ಸ್ವಚ್ಛತಾ ಆಂದೋಲನ ಬೆಟ್ಟದ ಬೇರೆ ಬೇರೆ ಪ್ರದೇಶಗಳಲ್ಲಿ ಸುತ್ತಾಡಿ ಪ್ಲಾಸ್ಟಿಕ್ ಒಡೆದ ಗಾಜು ಬಾಟಲಿಗಳನ್ನು ಎಕ್ಕಿ ತೆಗೆದು ಕೆಳಗಡೆಗೆ ತಂದು ಹೊರಹಾಕಿದರು. ಯೋಗನಂದೀಶ್ವರ ವ್ಯೂ ಪಾಯಿಂಟ್ ಹತ್ತಿರ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ವೇದಿಕೆಯಲ್ಲಿ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಎಷ್ಟೊಂದು ಹಾನಿ ಆಗುತ್ತದೆ ಎಂಬುದನ್ನು ಶಾರ್ಟ್ ಮೂವಿ ಮೂಲಕ ರಾಜ್ಯದ ಮನೆ ಮಾತಾಗಿರುವ ದೇವೇಗೌಡ, ಪ್ರಗತಿ ರೈತ ಯುವತಿ ಗಗನಾ ರೆಡ್ಡಿ, ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ನೆಲಮಕ್ಕಲಹಳ್ಳಿ ಗೋಪಾಲ್, ಉಸಿರಿಗಾಗಿ ಹಸಿರು ತಂಡದ ಟ್ರಸ್ಟಿ ಡಾ ಎನ್. ಗಂಗಾಧರ ರೆಡ್ಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು, ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಸುಣ್ಣ ಬಣ್ಣ ಬಳಿದು ಸುಂದರವಾದ ವಾತಾವರಣ ಮೂಡಿಸುತ್ತಿರುವ ಅಂಜನಾ ಇತರೆ ಮುಖಂಡರನ್ನು ಕರೆದು ಸ್ವಚ್ಛತಾ ಅಭಿಯಾನ ಗಟ್ಟಿಗೊಳಿಸುವ ಬಗ್ಗೆ ಮಾತನಾಡಿಸಿದರು. ನಂತರ ಬೆಂಗಳೂರು ಆರೈವ ದಿ ಬ್ರ್ಯಾಂಡ್ ಸಂಗೀತ ತಂಡದಿಂದ ಕನ್ನಡ ಗೀತೆಗಳು ಗಾಯನ ಹಮ್ಮಿಕೊಂಡು ಮೆಟ್ಟಿಲು ದಾರಿ ಹತ್ತಿ ಸುಸ್ತಾಗಿದ್ದ ಯುವಕರಿಗೆ ಸಂಗೀತದ ಮೂಲಕ ಪ್ರವಾಸಿ ತಾಣ ನಂದಿಬೆಟ್ಟ ತಂಪಾದ ಗಾಳಿಗೆ ಮೈಯೊಡ್ಡಿ ಸಂಗೀತದಲ್ಲಿ ತಲ್ಲೀನರಾಗುವಂತೆ ಮಾಡಿದರು.